ಹಾಯ್ ಹಲೋ ನಮಸ್ಕಾರ ರೀ. ಆಡು ಮುಟ್ಟದ ಸೊಪ್ಪಿಲ್ಲ ನಮ್ಮ ಉತ್ತರ ಕರ್ನಾಟಕದ ಅಡುಗೆ ಇಷ್ಟಪಡದೇ ಇರೋ ಜನನೇ ಇಲ್ಲರಿ. ಅಷ್ಟೊಂದು ವೆರೈಟಿ ರೋಟಿಗಳು, ಚಪಾತಿಗಳು, ಪಲ್ಯಗಳು, ಸಾಂಬಾರುಗಳು, ಖಾರ ಖಾರ ವೆರೈಟಿ ಚಟ್ನಿಗಳು, ನೆಂಚ್ಕೊಳ್ಳೋಕೆ ವೆರೈಟಿ ಉಪ್ಪಿನಕಾಯಿಗಳು. ನಮ್ಮ ಆರೋಗ್ಯ ಇರೋದು ನಮ್ಮ ಅಡುಗೆ ಮನೆಯಲ್ರಿ. ಅಡುಗೆ ಮನೆಯಲ್ಲಿ ಯಾವ ರೀತಿ ಆಹಾರವನ್ನು ತಯಾರು ಮಾಡ್ತೀವಿ ಆ ರೀತಿ ನಮ್ಮ ಆರೋಗ್ಯ ಇರ್ತೈತ್ರಿ. ಇವತ್ತು ನಾನು ನಿಮಗೆ ಹೇಳೋಕೆ ಹೊರ್ತೀವಿ ಬೀಟ್ರೂಟ್ ಪಲ್ಯ ರೀ. ಎಲ್ಲರೂ ಆಲ್ಮೋಸ್ಟ್ ಮಾಡಿರ್ತೀರಿ. ಇದೊಂದು ಸಲ ಡಿಫ್ರೆಂಟಾಗಿ ಸ್ವಲ್ಪ ಬೀಟ್ರೂಟ್ ಪಲ್ಯ ಮಾಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಹಾಗೆ ಬೀಟ್ರೂಟ್ ಜ್ಯೂಸ್ ಕೂಡ ಆರೋಗ್ಯಕ್ಕೆ ಒಳ್ಳೆಯದ್ರಿ. ಅದನ್ನು ಕೂಡ ಬೆಳಗ್ಗೆ ಕುಡಿಬೇಕ್ರಿ. ಈಗ ಬೀಟ್ರೂಟನ್ನು ಸಣ್ಣಗೆ ಹೆಚ್ಕೋಬೇಕ್ರಿ. ಅದನ್ನು ಒಂದು ಬಾಣಲಿಗೆ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಹಾಕಬೇಕ್ರಿ. ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕ್ರಿ. ಒಂದು 10ರಿಂದ 15 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕ್ರಿ. ಈ ರೀತಿ ಪಲ್ಯ ಮಾಡೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರ ಅಂತ ನನಗೆ ಅನಿಸ್ತದ್ರಿ. ನೀವು ಮಾಡಿರಿ, ಟೇಸ್ಟ್ ಮಾಡಿರಿ, ಹಾಗೆ ಒಂದ್ಸಲ ಟ್ರೈ ಮಾಡಿರಿ. ನನ್ನ ಚಾನಲ್ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಂಗೆ ಸಪೋರ್ಟ್ ಮಾಡ್ತಾಯಿರಿ. ಈಗ ಬೀಟ್ರೂಟನ್ನು ಚೆನ್ನಾಗಿ ಫ್ರೈ ಮಾಡಬೇಕ್ರಿ. ನಮಗೆ ಬೇಕಾಗಿರೋ ಸಾಮಗ್ರಿಗಳು ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಶೇಂಗಾ ಪುಡಿ ರೀ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಮಾಡಾದ ತಕ್ಷಣ ಅದನ್ನು ಒಂದು ಬಾಣಲಿಗೆ ಹಾಕೋಬೇಕ್ರಿ. ಹಾಕೊಂಡಾದ ತಕ್ಷಣ ಚೆನ್ನಾಗಿ ಎಣ್ಣೆ ಕಾಯಿಸ್ಬೇಕ್ರಿ. ಅದಕ್ಕೆ ಜೀರಿಗೆ, ಸಾಸಿವೆ ಹಾಕೋಬೇಕ್ರಿ. ಬೆಳ್ಳುಳ್ಳಿ ಹಾಕೋಬೇಕ್ರಿ. ಕುಟ್ಕಿಸಿನ ಬೆಳ್ಳುಳ್ಳಿ ಹಾಕಬೇಕು. ಆಮೇಲೆ ಕರಿಬೇವು ಹಾಕೋಬೇಕು. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕ್ರಿ. ಫ್ರೈ ಮಾಡಾದ ತಕ್ಷಣ ಈಗ ನಾವು ಫ್ರೈ ಮಾಡಿರ್ತೀವಲ್ಲ ಬೀಟ್ರೂಟ, ಅದನ್ನು ಹಾಕಬೇಕ್ರಿ. ಹಾಕಿ ಮತ್ತೆ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕ್ರಿ. ಅದನ್ನು ಚೆನ್ನಾಗಿ ತಿರುವಾಡ್ಬೇಕ್ರಿ. ಅದಾದ ತಕ್ಷಣ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಅರಿಶಿನ ಪುಡಿ ಹಾಕೋಬೇಕ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ನಿಮಗೆ ಆಮೇಲೆ ಖಾರ, ನಾವು ಮಸಾಲೆ ಖಾರ ಹಾಕ್ತೀವಿ ರೀ. ನೀವು ಯಾವ ಬೇಕಾದರೂ ಖಾರ ಯೂಸ್ ಮಾಡ್ಬೋದು. ಖಾರ ಹಾಕಿ ತಿರುವಾಡಿ ಆಮೇಲೆ ಸ್ವಲ್ಪ ಶೇಂಗಾ ಪುಡಿ ಹಾಕ್ಬೇಕ್ರಿ. ಶೇಂಗಾ ಪುಡಿ ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ. ಅದನ್ನು ಈ ರೀತಿ ಫ್ರೈ ಒಂದು 2 ನಿಮಿಷ ಫ್ರೈ ಮಾಡ್ಬೇಕ್ರಿ. ಆಮೇಲೆ ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಹಾಕ್ಬೇಕ್ರಿ. ಕೊತ್ತಂಬರಿ ಹಾಕಿ ಸ್ವಲ್ಪ ಒಂದು 5 ಸೆಕೆಂಡ್ವರೆಗೆ ತಿರುವಾಡಿ ಕೆಸಂದರೆ ಚೆನ್ನಾಗಿ ಫ್ರೈ ಮಾಡಿದ ತಕ್ಷಣ ತೆಗಿಬೇಕ್ರಿ. ಈಗ ನಿಮಗೆ ಬೇಕಾಗಿರೋ ಬೀಟ್ರೂಟ್ ಪಲ್ಯ ರೆಡಿ ಆಯ್ತು ನೋಡಿರಿ. ಈ ರೀತಿ ಬೀಟ್ರೂಟ್ ಪಲ್ಯ ಒಂದು ಸಲ ನೀವು ಕೂಡ ಟ್ರೈ ಮಾಡಿರಿ. ತುಂಬ ಚೆನ್ನಾಗಿ ಟೇಸ್ಟ್ ಇರ್ತದೆ. ಒಂದು ಸಲ ಮನೆಯಾಗ ಮಾಡಿಕೊಡ್ರಿ, ಟೇಸ್ಟ್ ಮಾಡಿರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಿಮಗೆಲ್ಲರಿಗೂ ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಧನ್ಯವಾದಗಳು.